ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟ ಆಗಿದೆ. ಮೂಡಿಗೆರೆ ತಾಲೂಕು ಅಧ್ಯಕ್ಷರ ಘೋಷಣೆಯಾಗ್ತಿದ್ದಂತೆ ಈಗ ಒಂದೊಂದೇ ಅಪಸ್ವರಗಳು ಕೇಳಿ ಬರ್ತಾ ಇದೆ. ನೋಡಿ, ಮೊದಲೇ ಅಲ್ಲಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಸೋತ್ ಸುಣ್ಣ ಆಯಿತು 2023 ಚುನಾವಣೆಯಲ್ಲಿ. ಈಗ ಮತ್ತೆ ಅಸಮಾಧಾನಗಳು, ಲೋಕಸಭೆ ಚುನಾವಣೆ ಹತ್ತಿರ ಬೇರೆ ಬರ್ತಿದೆ. ಸಭೆಯಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ತಾಲೂಕು ಅಧ್ಯಕ್ಷರ ಘೋಷಣೆ ಆಗ್ತಾ ಇದ್ದಂತೆ ಮೂಡಿಗೆರೆ ತಾಲೂಕಿನ ಅಧ್ಯಕ್ಷ ಸ್ಥಾನಕ್ಕೆ 12 ಮಂದಿ ಆಕಾಂಕ್ಷಿಗಳಿದ್ರು. ಒಟ್ಟು 12 ಜನ ಇದ್ರು. ಗಜೇಂದ್ರ ಅನ್ನೋರ ಹೆಸರು ಘೋಷಣೆ ಆಗ್ತಿದ್ದಂತೆ ಪ್ರತಿಭಟನೆ ಮಾಡಿದ್ದಾರೆ. ಅಧ್ಯಕ್ಷರ ಹೆಸರು ಘೋಷಣೆ ಆಗ್ತಿದ್ದಂತೆ ಪ್ರೊಟೆಸ್ಟ್ ನಡೆಸಲಾಗಿದೆ. ಅಲ್ಲಿ ಅಂದರೆ ಇವರ ಆಯ್ಕೆಗೆ ಅವರು ಅಸಮಾಧಾನ. ನಿಷ್ಠಾವಂತರಿಗೆ ಕೊಟ್ಟಿಲ್ಲ, ಪಕ್ಷಕ್ಕಾಗಿ ದುಡಿದವ್ರಿಗೆ ಕೊಟ್ಟಿಲ್ಲ ಸ್ಥಾನಮಾನಗಳನ್ನು. ಗಜೇಂದ್ರ ಅನ್ನುವಂಥವ್ರ ಕೊಡುಗೆ ಪಕ್ಷಕ್ಕೆ ಏನು ಅಂಥೇಳಿ ಈಗ ಕಾರ್ಯಕರ್ತರು ಪ್ರಶ್ನೆನ ಮಾಡ್ತಾ ಇದ್ದಾರೆ. ತುಂಬಿದ ಸಭೆಯಲ್ಲೇ ಅಸಮಾಧಾನಗಳನ್ನು ಹೊರಹಾಕಿದ್ದಾರೆ. ಮೂಡಿಗೆರೆ ತಾಲೂಕಿನ ಅಧ್ಯಕ್ಷ ಸ್ಥಾನಕ್ಕೆ ಬರೋಬ್ಬರಿ 12 ಜನ ಆಕಾಂಕ್ಷಿಗಳಿದ್ರು. ಇನ್ನುಳಿದಂಥ 11 ಜನರು ಯೋಗ್ಯತೆ ಮತ್ತು ಅರ್ಹತೆ ಇರುವಂಥವ್ರು. ಅಂದರೆ ಅವರು ಕಾರ್ಯಕರ್ತರು ಹೇಳೋ ಪ್ರಕಾರ ಗಜೇಂದ್ರ ಅನ್ನುವಂಥವರು ಮೂಡಿಗೆರೆ ಭಾಗ ಪಕ್ಷಕ್ಕೋಸ್ಕರ ಏನು ಮಾಡಿದ್ದಾರೆ ಅವರು, ಇದನ್ನು ಕೇಳ್ತಾ ಇದ್ದಾರೆ. ಹಾಗಾಗಿನೇ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿರೋದ್ರಿಂದಾಗಿ ಇದು ಮತ್ತಷ್ಟು ಬಿಜೆಪಿಗೆ ಕಗ್ಗಂಟಾಗಬಹುದು. ನೋಡಿ, ಯಾವ ರೀತಿ ಹೊಡೆದಾಡ್ಕೊಂಡಿದ್ದಾರೆ ಅಂತ ಹೇಳಿ, ಬಟ್ಟೆ ಬಿಚ್ಚಿ ಅಟ್ಟಾಡಿಸ್ಕೊಂಡು ಹೊಡೆದಾಡ್ಕೊಂಡಿದ್ದಾರೆ. ನೋಡಿ, ಇದು ಶಿಸ್ತಿನ ಪಕ್ಷ ಬಿಜೆಪಿ ಅವರ ಸಂಸ್ಕೃತಿ ಅಲ್ರಿ. ಅದೇನೇ ಇರಲಿ, ಆಯ್ಕೆಗಳು ಆಯ್ತಪ್ಪ, ಅಸಮಾಧಾನ ಇದೆಯಾ, ಬಗೆಹರಿಸ್ಕೊಳ್ಳಿ. ನಿಮ್ಮ ಜಿಲ್ಲಾಧ್ಯಕ್ಷರು ಅಥವಾ ನಿಮ್ಮ ಸ್ಥಳೀಯ ಮುಖಂಡರನ್ನ ಕರೆಸ್ಕೊಂಡು ಬಗೆಹರಿಸ್ಕೊಳ್ಳಿ. ಅದು ಬಿಟ್ಟು ನೀವು ನಡು ರಸ್ತೆಯಲ್ಲಿ ಅಂಗಿ ಹರ್ಕೊಂಡು ಬೀದಿಲಿ ಮಖಾಮೂತಿ ಚಚ್ಕೊಂಡು ಹೊಡೆದಾಗ್ತಿದ್ರು ಅಂತಂದರೆ ನಿಜಕ್ಕೂ ಎಲ್ಲಿಗೆ ಬಂತು ಪರಿಸ್ಥಿತಿ ಅಂತ ಕಿತ್ತಾಡ್ತಾ ಇದ್ದಾರೆ. ನೋಡಿ, ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ಯಾವ ರೀತಿ ಕಚ್ಚಾಡ್ತಾ ಇದ್ದಾರೆ ಅಂತೇಳಿ ಬೀದಿಗೆ ಬಂದುಬಿಟ್ರೆ ಎಲ್ಲರೂ. 12 ಮಂದಿ ಆಕಾಂಕ್ಷಿಗಳಿದ್ರಂತೆ. ಅದರಲ್ಲಿ ಗಜೇಂದ್ರ ಅನ್ನೋರ ಹೆಸರು ಘೋಷಣೆ ಆಗ್ತಿದ್ದಂತೆ ಇಲ್ಲಿ ಜಗಳ ಶುರುವಾಯಿತು. ಆ ಜಗಳ ಕೇವಲ ಸಭೆಗೆ ಮಾತ್ರ ಸೀಮಿತ ಆಗಲಿಲ್ಲ, ಬೀದಿಗೂ ಬಂತು, ಬಟ್ಟೆನೂ ಹರಿತು, ಮುಖಾಮೂತಿನೂ ಒಡಿತು. ಇದಕ್ಕೇನು ಹೇಳ್ತಾರೆ ಹಾಗಾದ್ರೆ ನಾಯಕರು? ಕಾರ್ಯಕರ್ತರು ಬೀದಿಯಲ್ಲಿ ಹೊಡೆದಾಡ್ಕೊಳ್ತಿದ್ದಾರೆ, ಚಪ್ಪಲಿ ಹೊಡೆದಾಡ್ಕೊಳ್ತಿದ್ದಾರೆ. ಪ್ರಾಣ ಸಂಘರ್ಷದಲ್ಲಿ ಹೆಲ್ಮೆಟ್ ಮಾಡಿರ್ಬೋದು ನಮ್ಗೆ ಗೊತ್ತು ನಮಗೆ ಯಾವನ್ನ ಏನ್ ಮಾಡಿಲ್ಲ ಗೊತ್ತು, ಯಾವನ್ಗೆ ಕೊಡ್ಸಿ ಕಮಿಷನ್ ತಗತ್ತೆ ನೀನು. ಇದು ನಾಟಕ ನಿಂದು ಬೇಕಣ ನಾಟಕ, ಇದು ಬೇಕು ನಿನ್ ಬಣ್ಣ. ಯಾವನ್ನ ಜೊತೆ ಇಟ್ಕೊಂಡಾರ ನಿಟ್ಕೊಂಡು ಆಟ ಆಡ್ತಿದ್ದು ಇವತ್ತು ನಾಟಕ ರೇಟ್ ಮಾಡಿಲ್ಲ ಅಂತೀಯಲ್ಲ. ಅಲ್ಲ ದಿನೇಶಣ್ಣ, ನಾವೆಲ್ಲ ಆಸ್ಪಿರೆಂಟ್ಗಳಿದ್ದು ನಮ್ಮನ್ನೆಲ್ಲ ಶಾರ್ಟ್ ಔಟ್ ಮಾಡಿದಂತೆ. ಯಾವ್ದಕ್ಕೆ ಯಾವ ಥರ ಶಾರ್ಟ್ ಔಟ್ ಮಾಡಿದ್ರು? ನಾನು ಪಕ್ಷಕ್ಕೋಸ್ಕರ ದುಡ್ದಿಲ್ವಾ? ನಮ್ಮನ್ನ ಲೈಬಿಕರಿಲ್ಲ, ನಮ್ಮನ್ನ 12 ಜನ. ಮತ್ತಷ್ಟು ಮಾಹಿತಿ ರಾಜ್ಕುಮಾರ್ ಹೇಳ್ತಾರೆ. ರಾಜ್ಕುಮಾರ್, ನೋಡ್ತಾ ಇದ್ದೀವಿ ಶಿಸ್ತಿನ ಪಕ್ಷ ಹೆಸರಿಗೆ, ಆದರೆ ಬೀದಿಲಿ ಕಚ್ಚಾಡ್ಕೊಳ್ತಿದ್ದಾರೆ, ಬಟ್ಟೆ ಹರಿದು ಹೊಡೆದಾಡ್ಕೊಳ್ತಿದ್ದಾರೆ ಅಂತಂದರೆ ಇಲ್ಲಿ ಅವರ ಮನಸ್ಥಿತಿಗಳು ಗೊತ್ತಾಗ್ತಾ ಇದೆ. ಕೂತ್ಕೊಂಡು ಬಗೆಹರಿಸ್ಕೊಳ್ಬೇಕಾಗಿತ್ತಲ್ವ, ಇಷ್ಟು ವಿಕೋಪಕ್ಕೆ ಯಾಕೆ ಹೋಯಿತು ಅಂತ ಅಲ್ಲಿ? ಖಂಡಿತವಾಗ್ಲೂ ಪ್ರಭು, ಏನು ಅಂತ ಹೇಳಿದ್ರೆ ಚಿಕ್ಕಮಗಳೂರು ಜಿಲ್ಲೆ ಬಿಜೆಪಿ ಪಕ್ಷದಿಂದ ಎಲ್ಲಾ ಭಾಗದಲ್ಲೂ ಕೂಡ ವಿವಿಧ ಮಂಡಲ ಮೋರ್ಚಾ ಹಾಗೂ
ತಾಲೂಕು ಅಧ್ಯಕ್ಷ ಆಯ್ಕೆ ನಡೀತಾ ಇರುವಂತದ್ದು. ಅದೇ ನಿಟ್ಟಿನಲ್ಲಿ ಎಲ್ಲಾ ಭಾಗದಲ್ಲೂ ನಡೀತಾ ಇರುವ ಹಾಗೆ ಈ ಮೂಡಿಗೆರೆ ತಾಲೂಕಿನಲ್ಲಿ ಕೂಡ ನಡೀತು. ಈ ಅಧ್ಯಕ್ಷರ ಬಿಜೆಪಿ ತಾಲೂಕು ಅಧ್ಯಕ್ಷರ ಘೋಷಣೆ ಆಗ್ತಾ ಇದ್ದಂತೆ ಏನು ಆ ಸಭೆ ನಡೀತಾ ಇದ್ದಂತಲ್ಲಿ ಕೆಲವರು ಅಸಮಾಧಾನ ಕೂಡ ಹೊರಹಾಕ್ತಿರುವಂತದ್ದು. ಏನು ಮೂಡಿಗೆರೆ ತಾಲೂಕಿನಲ್ಲಿ ಬರೋಬ್ಬರಿ 12ಕ್ಕೂ ಹೆಚ್ಚು ಮಂದಿ ಆಕಾಂಕ್ಷಿ ಕಂಡಿದ್ದರು. ಆದ್ರೆ ಗಜೇಂದ್ರ ಎಂಬುವರಿಗೆ ಈ ಅಧ್ಯಕ್ಷ ಸ್ಥಾನ ಘೋಷಣೆ ಆಗ್ತಾ ಇದ್ದಂಗೆ ಈ ಅಸಮಾಧಾನ ಸ್ಫೋಟವಾಗಿರುವಂತದ್ದು. ಅಲ್ಲದೆ ಏನು ಕಚೇರಿ ಮುಂಭಾಗಕ್ಕೆ ಕೆಲ ಬಿಜೆಪಿ ಕಾರ್ಯಕರ್ತರು ಏನು ಪ್ರತಿಭಟನೆ ಮಾಡೋದಕ್ಕೆ ಕೂಡ ಮುಂದಾದ್ರು. ಕೂಡಲೇ ಜಿಲ್ಲಾಧ್ಯಕ್ಷರು ಸ್ಥಳಕ್ಕೆ ಬರಬೇಕು ಎಂಬ ಪಟ್ಟನ್ನು ಸಹ ಹಿಡಿತು. ಈ ಪ್ರತಿಭಟನೆ ಮುಂದೆ ಸಾಗಿ ಮತ್ತೆ ಇದು ಮಾರಾಮಾರಿ ಆಗುವಂತದ್ದು ಕೂಡ ಈಗ ಆಗುವಂತದ್ದು. ಬಿಜೆಪಿ ಕಾರ್ಯಕರ್ತರೇ ಕೈ ಮಿಲಾಯಿಸಿ ಹೊಡೆದಾಡುವ ಘಟನೆ ಕೂಡ ನಡೆದಿರುತ್ತದೆ. ಏನು ಮೂಡಿಗೆರೆ ಪಟ್ಟಣದ ಕೆಂಡಹಳ್ಳಿ ರಸ್ತೆಯಲ್ಲಿರುವಂತಹ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಹೊಡೆದಾಟ. ಈ ವೇಳೆ ಏನು ತಾಲೂಕ್ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ರತನ್ ಗಂಭೀರವಾಗಿ ಹಲ್ಲೆ ಆಗಿರುವಂತದ್ದು. ಈ ಕೂಡಲೇ ಅವರು ಮೂಡಿಗೆರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಆಗಿ ಚಿಕಿತ್ಸೆಯನ್ನು ಸಹ ಪಡ್ತಾ ಇರುವುದು. ಆದ್ರೆ ಒಂದು ಅಧಿಕಾರ ಸ್ಥಾನಮಾನಕ್ಕೋಸ್ಕರ ಈ ರೀತಿಯೆಲ್ಲ ಆಗ್ಬೇಕು ಎಂಬ ಪ್ರಶ್ನೆಗಳು ಸಹ ಈಗ ಉದ್ಭವ ಆಗ್ತಿರುವಂತದ್ದು. ಸಾರ್ವಜನಿಕರು ಕೂಡ ಏನು ನಿಂತಲ್ಲೇ ನಿಂತು ಇವರ ಏನು ನಾಟಕವನ್ನು ಸಹ ನೋಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಪ್ರಭು, ಥ್ಯಾಂಕ್ ಯು ರಾಜ್ಕುಮಾರ್ ಮಾಹಿತಿಗಾಗಿ.